ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯಸ್ ಅಡುಗೆ ಮನೆ. ನಾನಿವತ್ತು ಎಗ್ಲೆಸ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಅದರಲ್ಲೂ 1 ಕಪ್ ರವೆನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪ್ಲೇನ್ ಕೇಕ್ನ ಮಾಡ್ಕೋಬೋದು ಮನೆಯಲ್ಲಿ ಸುಲಭವಾಗಿ. ಮಕ್ಕಳು ಸ್ಕೂಲ್ ಬಿಟ್ಟು ಬರೋ 1 ಅವರ್ ಮುಂಚೆ ನಾವು ಇದನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಟೈಮ್ ಕೂಡ ಬೇಕಾಗಲ್ಲ, ಹಾಗೆ ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಓನ್ ಇಲ್ಲದೆ ಎಗ್ ಇಲ್ಲದೆ ನಾವು ಮಾಡ್ಕೋಬೋದು ಈ ಕೇಕನ್ನು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದು ಮತ್ತು ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ತುಂಬ ಸ್ಪಾಂಜ್ ಆಗಿರುತ್ತೆ ಈ ಕೇಕು. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು, ತುಂಬಾ ಈಸಿ ಇದನ್ನು ಮಾಡೋದು ಕೂಡ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಕೇಕ್ ಮೌಲ್ಡೇ ಬೇಕು ಅಂತೇನಿಲ್ಲ, ನೀವು ಇದ್ರ ಬದಲಾಗಿ ದಪ್ಪ ತಳಿರೋ ಸ್ಟೀಲ್ ಪಾತ್ರೆ ಆದರೂ ನಡೆಯುತ್ತೆ. ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಬಟರ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಬಟರ್ ಪೇಪರ್ ಇಲ್ಲಾಂದರೆ ನೀವು ಹಾಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೋಬೋದು. ಅದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಹಾಕಿ ನಾನು ಈಗ ಕೇಕ್ ಟಿನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕೇಕ್ ಮಾಡಲಿಕ್ಕೆ ಮೊದಲಿಗೆ ಈ ಪ್ರೊಸೀಜರನ್ನು ಮಾಡ್ಕೋಬೇಕು, ಅಂದರೆ ಬೇಗ ಕೇಕನ್ನು ಮಾಡ್ಕೋಬೋದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಒಂದು ಸೈಡು 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಮ್ಮ ಮಾಮೂಲಿ ಉಪ್ಪಿಟ್ಟು, ಕೇಸರಿ ಇವತ್ತೆಲ್ಲ ಮಾಡ್ತೀವಲ್ಲ ಆ ರವೆನ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನು 1 ಕಪ್ ರವೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೇಗನೆ ಒಂದ್ರ ಮೇಲೆ ಒಂದು ಹಾಕಿ ಮಾಡೋದ್ರಿಂದ ಕಲಸೋ ಅವಶ್ಯಕತೆ ಕೂಡ ಇರೋಲ್ಲ, ತುಂಬ ಬೇಗ ಮಾಡ್ಕೋಬೋದು. 1 ಕಪ್ ಚಿರೋಟಿ ರವೆ ನಾನು 3/4 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಜಾಸ್ತಿ ಯೂಸ್ ಮಾಡ್ಕೋಬೋದು, ಯಾಕಂದರೆ ಕೇಕು ಸ್ವೀಟು ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಸ್ವೀಟ್ ಆಗಿರಲ್ಲ. ಇಷ್ಟಾದರೆ ಸಾಕಾಗುತ್ತೆ. ಹಾಗೆಯೇ ನಾನಲ್ಲಿ ಒಂದು ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ನೀವು ಮೈದಾ ಬದಲಾಗಿ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು, ಅದು ನಡೆಯುತ್ತೆ. ಹಾಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಮೊಸರು ಕೂಡ ತೊಗೋತಾ ಇದ್ದೀನಿ. ಎಗ್ ಇಷ್ಟಪಡೋರು ಎಗ್ ಕೂಡ ಹಾಕೋಬೋದು. ನಾನಿಲ್ಲಿ ಎಗ್ ಇಲ್ಲದೆ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗುತ್ತೆ, ಅಷ್ಟೇ ಸ್ಪಾಂಜ್ ಎಗ್ ಕೂಡ ಬರುತ್ತೆ. ಅರ್ಧ ಕಪ್ ಹಾಲು ಹಾಗೆ ಅರ್ಧ ಕಪ್ ಮೊಸರನ್ನು ಹಾಕಿದ್ದೀನಿ. ಇವಾಗ ನಾನು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನುಣ್ಣಗೆ. ನೋಡಿ, ಈ ಥರ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ನೈಸಾಗಿಯೇ ಎಲ್ಲವನ್ನು ಗ್ರೈಂಡ್ ಆಗುತ್ತೆ. ನಾವು ಒಂದ್ರ ಮೇಲೆ ಒಂದು ಹಾಕಿರ್ತೀವಲ್ಲ, ಸೊ ಹಾಗೆ ಕರೆಕ್ಟಾಗಿ ಆಗಿರುತ್ತೆ. ನೋಡಿ, ಈಗ ಸ್ವಲ್ಪ ಇದು ಬ್ಯಾಟರ್ ಸ್ವಲ್ಪ ತಿಕ್ಕಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಈನೋ ಕೂಡ ಯೂಸ್ ಮಾಡ್ಕೋಬೋದು, ಅದು ನಡೆಯುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿಂಗ್ ಪೌಡ್ರ್ ಬೇಕಂತಲೇ ಇಲ್ಲ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕ್ಸೋ ಕಾರಣ ಇಷ್ಟೇ, ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ. ಫ್ಲೇವರ್ ನಿಮ್ಗೆ ಬೇಡ ಅಂದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಹಾಲನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲವನ್ನು ಹಾಕಿರ್ತೀವಲ್ಲ, ಸೊ ಹಾಲು ಹಾಕಿದ ಮೇಲೆ ನಾವು ಮೊದಲೇ ಸ್ವಲ್ಪ ಮಿಕ್ಸಿ ಹಾಕಿರೋ ಬ್ಯಾಟ್ರ್ ಸ್ವಲ್ಪ ಹಾಲನ್ನು ಹಾಕಿದರೆ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ. ನೀವಿಲ್ಲಿ ಅಳತೆ ಕಪ್ ಇಲ್ಲ ಅಂದರೆ ನೀವು ಟೀ ಕುಡಿಯೋ ಕಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಬ್ಯಾಟ್ರನ್ನು ನೆನೆಸಿಡ್ತಾ ಇಲ್ಲ, ಸೊ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿರೋದ್ರಿಂದ ಡೈರೆಕ್ಟಾಗಿ ನಾವು ಕೇಕ್ ಮೌಲ್ಡ್ಗೆ ಬ್ಯಾಟ್ರನ್ನು ಹಾಕೋಬೋದು. ನೀವು ಡೈರೆಕ್ಟಾಗಿ ಮಾಡ್ತೀರಾ ಅಂದರೆ ಮಿಕ್ಸಿ ಹಾಕಲಾರ್ದೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆನೆಸ್ಬಿಟ್ಟು ಕೇಕ್ ಮೌಲ್ಡ್ಗೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು ಈ ಕೇಕ್ ಬ್ಯಾಟ್ರನ್ನ. ನೋಡಿ, ನಾನು ಒಂದು ಸ್ವಲ್ಪ ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ. ನೀವು ಟೂಟಿ ಫ್ರೂಟಿ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾವು ಒಂದು ಸ್ವಲ್ಪ ಮೈದಾ ಪೌಡ್ರನ್ನ ಹಾಕಿ ಮೇಲುಗಡೆ ಹಾಕ್ತಾಯಿದ್ದೀನಿ. ಮೈದಾ ಹಾಕಿದರೆ ಇದಕ್ಕೆ ಒಳಗಡೆ ಹೋಗಿಬಿಡುತ್ತೆ. ಈ ಥರ ಮೈದಾನ ಯೂಸ್ ಮಾಡಿ ಹಾಕೋದ್ರಿಂದ ಮೇಲುಗಡೆ ಸರಿಯಾಗಿ ಕೂತ್ಕೊಳ್ಳುತ್ತೆ. ನನಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕೇಕ್ನ ಮಾಡ್ಕೊಳ್ಳಲಿಕ್ಕೆ ಒಂದು ಕಡಾಯಿನ ಇಟ್ಟು ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ಮಧ್ಯಕ್ಕೆ. ನೀವು ಈ ಥರ ಸ್ಟ್ಯಾಂಡ್ ಇಲ್ಲ ಅಂದರೆ ಟಿಫಿನ್ ಬಾಕ್ಸ್ ಕೂಡ ಯೂಸ್ ಮಾಡಿಕೊಂಡು ಇಟ್ಕೋಬೋದು. ನಾನು ಇವಾಗ ಈ ಕೇಕ್ ಮೌಲ್ಡನ್ನು ಇಡ್ತಾಯಿದ್ದೀನಿ. ನೋಡಿ, ಇದನ್ನು ಬೇಯಿಸ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ, ಮಧ್ಯಮ ಊರಲ್ಲೇ ಬೇಯಿಸ್ಕೋಬೇಕು. ಇದನ್ನು 30 ರಿಂದ 40 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ, ಅಂದರೆ ಕರೆಕ್ಟಾಗಿ ಕೇಕು ಬೇಯುತ್ತೆ. ನೋಡಿ, ಇವಾಗ ನಾನು ಟೈಮ್ ಆದಮೇಲೆ ತೋರಿಸ್ತಾ ಇದ್ದೀನಿ. 30 ನಿಮಿಷ ಆದಮೇಲೆ ನೋಡಿ ಕೇಕ್ ಎಷ್ಟು ಹದವಾಗಿ ಬೆಂದಿದೆ ಅಂತ. ಮೇಲ್ಗಡೆ ಉಬ್ಬಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಕೇಕು ಕರೆಕ್ಟಾಗಿ ಬೆಂದಿದೆ ಅಂತ ಗೊತ್ತು ಮಾಡೋದು ಹೆಂಗೆ ಅಂದರೆ, ನೋಡಿ, ಈ ಥರ ಒಂದು ಟೂತ್ ಸ್ಟಿಕ್ಕನ್ನು ಇಟ್ಬಿಟ್ಟು ಈ ಥರ ಚುಚ್ಚಿಬಿಟ್ಟು ನೋಡಿ, ಅದಕ್ಕೊಂದು ಅಂಟ್ಕೋಬಾರ್ದು. ಮತ್ತು ಹಾಗೆ ನಾನು ಚಾಕು ಕೂಡ ಚುಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂಚೂರು ಅಂಟಿದೆ ಅನಿಸಿದರೆ ನೀವು ಮತ್ತೆ ಮೇಲೆ ಇಟ್ಟು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ, ಅಂದರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. 1 ಅವರ್ ಬಿಸಿ ಇರುತ್ತಲ್ಲ, ಹಾಗಾಗಿ ಬಿಸಿ ತಣ್ಣಗಾದಮೇಲೆ ಇದನ್ನು ನಾವು ತೊಗೋಬೋದು. ನೋಡಿ ಎಷ್ಟು ಸುಲಭವಾಗಿ ಕೇಕ್ ಬರ್ತಾ ಇದೆ ಅಂತ. ತುಂಬ ಕಷ್ಟ ಕೂಡ ಬೇಕಾಗಿಲ್ಲ, ಆರಾಮಾಗಿ ಬರುತ್ತೆ. ನೋಡಿ, ಇವಾಗ ಬಟರ್ ಪೇಪರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ ನೋಡಿ, ಬ್ರೌನ್ ಕಲರ್ ಆಗಿ ಬಂದಿದೆ. ಜಾಸ್ತಿ ಹೊತ್ತು ನಾವು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಬ್ರೌನ್ ಕಲರ್ ಬರಲ್ಲ, ಕಪ್ಪಾಗಿಬಿಡುತ್ತೆ. ಕಪ್ಪಾದರೆ ಈ ಕೇಕು ಚೆನ್ನಾಗಿ ಬರಲ್ಲ.
ಈ ಥರ ಬ್ರೌನ್ ಕಲರ್ ಬಂದರೆ ಈ ಕೇಕು ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಕರೆಕ್ಟಾಗಿ ಹದವಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಂತ. ನೋಡಿ ನಾನು ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಕೇಕು ಹದವಾಗಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಫ್ರೆಂಡ್ಸ್, ನೀವು ಇಲ್ಲಿ ಟೂಟಿ ಫ್ರೂಟಿ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಆ ಕಲರು, ಆ ಟೆಕ್ಸ್ಚರು ಸೇಮ್ ನಾವು ಬೇಕ್ರಿಲೆಲ್ಲ ತಂದು ತಿಂತೀವಲ್ಲ, ಸೊ ಹಾಗೇ ಇದೆ. ಮಕ್ಕಳಿಗೆ ಬೇಕಾದಾಗ ಈಸಿಯಾಗಿ ಇಮಿಡಿಯೇಟಾಗಿ ನಾವು ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ರೆಸಿಪಿನ, ಈ ಕೇಕ್ನ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸರಿಯಾದ ಅಳತೆಯಲ್ಲಿ ಕೇಕ್ನ ಮಾಡಿದ್ರೆ ಸರಿಯಾಗಿ ಕೇಕ್ ಬರುತ್ತೆ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.